ಗಲಾತ್ಯದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳುವ. ನಾನು ಕೆಡವಿದ್ದನ್ನು ತಿರುಗಿ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂತೆ ಯೇಸು ಕರ್ತನ ಸಮೀಪಕ್ಕೆ ನೀವು ಬರುವಾಗ ಯಾವ ರೂಪದಲ್ಲಿ ಇದ್ರಿ? ಯಾವ ಭಾವನೆಯೊಟ್ಟಿಗೆ ನೀವು ಯೇಸುವನ್ನು ಹಿಂಬಾಲಿಸಿದ್ರಿ? ನಮಗೆ ಲೋಕವು ಬೇಡ, ಲೋಕದಲ್ಲಿರುವಂತಹ ಕಾರ್ಯಗಳು ಸಹ ನಮಗೆ ಬೇಕದ. ಲೋಕದಲ್ಲಿ ನಾವು ಇದ್ದಂಥ ಎಲ್ಲಾ ದಿನಗಳು ಸಹ ನಾವು ಪಾಪದಿಂದಲೇ ಮರಣಕ್ಕೆ ಅನುಸಾರವಾಗಿ ಜೀವಿಸಿದೆವು. ಇಂದು ನಮಗೆ ಲೋಕವು, ಲೋಕದಲ್ಲಿರುವಂತಹ ಸಾಹಸಗಳು ಸಾಕು, ನಮಗೆ ಯೇಸುವೇ ಬೇಕೆಂಬುದಾಗಿ ಹೇಳಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಲೋಕದವುಗಳೆಲ್ಲವನ್ನೂ ಸಹ ಕೆಡವೆ ಹಾಕಲ್ಪಟ್ಟು ಇಂದು ಯೇಸುವಿಗಾಗಿ ಜೀವಿಸಬೇಕೆಂಬುದಾಗಿ ಪ್ರಾರಂಭದಲ್ಲಿ ಒಪ್ಪಿಸಿಕೊಟ್ಟು ಬಂದಲ್ಲ. ಆ ಪ್ರಾರಂಭದಲ್ಲಿ ಒಪ್ಪಿಸಿಕೊಟ್ಟಂತ ಅದೇ ಜೀವಿತ ಇವತ್ತು ನಿನ್ನ ಜೀವಿತದಲ್ಲಿ ಇದೆಯಾ? ಪ್ರಾರಂಭದಲ್ಲಿದ್ದಂಥ ಯೇಸುವಿನ ಮೇಲಿದ್ದಂತಹ ಪ್ರೀತಿ ಇವತ್ತು ನಿಮ್ಮ ಜೀವಿತದಲ್ಲಿ ಇದೆಯಾ? ಪ್ರಾರಂಭದಲ್ಲಿ ನೀನು ಪ್ರಾರ್ಥನೆ ಮಾಡ್ತಿದ್ದಂತ ಅದೇ ಪ್ರಾರ್ಥನೆ ಆಸಕ್ತಿ ಇಂದು ನಿನ್ನ ಜೀವಿತದಲ್ಲಿ ಉಳಿಸಿಕೊಂಡಿದೆಯಾ? ಪ್ರಾರಂಭದಲ್ಲಿ ನೀನು ಸುವಾರ್ತೆ ಸಾರ್ತಿದ್ದಂತ ಅದೇ ಆಸಕ್ತಿ ಇವತ್ತು ನಿನ್ನ ಜೀವಿತದಲ್ಲಿ ಇದೆಯಾ? ಪ್ರಾರಂಭದಲ್ಲಿ ದೇವರಿಗಾಗಿ ಅವರ ರಾಜ್ಯಕ್ಕೋಸ್ಕರವಾಗಿ ನೀನು ಬಿತ್ತಲ್ಪಡ್ತಿದ್ದಂತ ಅದೇ ಬಿತ್ತುವಿಕೆ ಇಂದು ನೀನು ಉಳಿಸಿಕೊಂಡಿದ್ದೀಯಾ? ಪ್ರಾರಂಭದಲ್ಲಿ ಇತರರನ್ನು ಪ್ರೀತಿಸಲಿಕ್ಕೆ ಮಾತ್ರವಲ್ಲ, ಸೇವಕರ ಮೇಲೆ, ದೇವಜನಗಳ ಮೇಲೆ ಸತ್ಕರಿಸಲಿಕ್ಕಾಗಿ ಇದ್ದಂತ ಅದೇ ಆಸಕ್ತಿ ಇಂದು ಸಹ ನೀನು ಉಳಿಸಿಕೊಂಡಿದ್ದೀಯಾ? ಪ್ರಾರಂಭದಲ್ಲಿ ಪ್ರತಿ ದಿವಸವೂ ಸಹ ದೇವರ ವಾಕ್ಯಗಳನ್ನ ಧ್ಯಾನಿಸುತ್ತಾ ಇದ್ದಂತಹ ಅದೇ ಕಾರ್ಯ, ಅದೇ ಸಮಯ ಇವತ್ತು ನೀನು ದೇವರಿಗೆ ಕೊಡ್ತಾ ಇದೀಯಾ? ಇಲ್ಲ. ಯಾಕೆಂಬುದಾಗಿ ನೋಡುವುದಾದ್ರೆ, ಲೋಕದಲ್ಲಿ ಯಾವುದನ್ನು ನೀನು ಬೇಡ ಎಂಬುದಾಗಿ ತಳ್ಳಿಬಿಟ್ಟು, ಬಿಸಾಡಲ್ಪಟ್ಟು, ಒದ್ದು ಬಿಟ್ಟು, ಕೆಡವಲ್ಪಟ್ಟು ಬಂದಿಯೋ, ಇಂದು ಅದರಲ್ಲಿ ನೀನು ಕಟ್ಟಲ್ಪಡ್ತಾ ಇದೀಯಾ? ಅದರಲ್ಲಿ ನೀನು ಕಟ್ಟಲ್ಪಡುವಾಗ ಹೇಗೆ ಕ್ರಿಸ್ತನಿಗೆ ಬೆಳಕಾಗಿ ಜೀವಿಸಲಿಕ್ಕೆ ಸಾಧ್ಯ? ಹೇಗೆ ದೇವರಿಗಾಗಿ ಬೆಳೆಯಲಿಕ್ಕೆ ಸಾಧ್ಯ? ಇಂದು ನಿನ್ನಲ್ಲಿ ಸುಳ್ಳು ಇರುವುದಾದ್ರೆ, ಇಂದು ನಿನ್ನಲ್ಲಿ ವ್ಯಭಿಚಾರ ಇರುವುದಾದ್ರೆ, ಇಂದು ನಿನ್ನಲ್ಲಿ ಮತ್ತೊಬ್ಬರ ವಿಷಯದಲ್ಲಿ ಅಸತ್ಯವನ್ನು ನುಡಿಯುವುದಾದ್ರೆ, ಮತ್ತೊಬ್ಬರನ್ನು ಹೀಯಾಳಿಸುವಂಥದ್ದು, ಮತ್ತೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು, ಮತ್ತೊಬ್ಬರ ಹಣ, ಆಸ್ತಿ, ಸಮಯಗಳನ್ನ ವ್ಯರ್ಥ ಮಾಡುವಂಥದ್ದು, ಆಶಿಸುವಂಥದ್ದು, ಇಂಥ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಇದೆಯಾ? ಹಾಗಿದ್ದು ಸಹ ನಾನು ಯೇಸುವಿನ ಸೇವಕ, ಯೇಸುವಿನ ಮಗ, ಯೇಸುವಿಗಾಗಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಹೊರತೋರಿಕೆಗನುಸಾರವಾಗಿ ಜೀವಿಸುತ್ತಿರುವಂತ ನಿನ್ನ ಮುಖವಾಡವು ಕಳಚಲ್ಪಡುವಂತ ದಿನಗಳು ಸಮೀಪವಾಗಿದೆ. ದೇವರ ಕಡೆಗೆ ಮನ ತಿರುಗು. ನನ್ನನ್ನು ನಾನೇ ಯೋಗ್ಯನೆಂಬುದಾಗಿ ಕೊಚ್ಚಿಕೊಳ್ಳಬೇಡ. ಕರ್ತನು ಯಾರನ್ನು ಯೋಗ್ಯನೆಂಬುದಾಗಿ ಕರೆಯಲ್ಪಟ್ಟಿದ್ದಾರೋ ಅವರು ಧನ್ಯರು. ಕರೆಯಲ್ಪಟ್ಟಂತ ಸ್ಥಿತಿಯಲ್ಲಿ ನೀನು ಹಾಗೇ ಇದ್ದೆ. ಆದರೆ ಇಂದು ಹೇಗಿದೆ ನಿನ್ನ ಜೀವಿತ? ಹೇಗಿದೆ? ಮನೆಗಳಲ್ಲಿ ನುಸುಳಿ ಪಾಪ ಮಾಡುವಂತ ಯಾರನ್ನು ಸಹ ಕರ್ತನು ಬಿಡುವುದಿಲ್ಲ. ಇಂದು ನಿನ್ನ ಪಾಪಗಳಿಗೆ ದಂಡನೆ ಸಿಕ್ಕಿಲ್ಲ ಅಂತಂದ್ರೆ ನೀನು ಹೊಗಳಿಕೊಳ್ಳಬೇಡ. ದೇವರ ಕೃಪೆಯಿಂದ ನಿನಗೆ ದಂಡನೆ ಸಿಕ್ಕಿಲ್ಲ ಎಂಬುದಾಗಿ ತಿಳಿದುಕೋ. ಪಶ್ಚಾತ್ತಾಪ ಪಟ್ಟು ಮನಸ್ಸಾಂತರ ಪಡಲಿಕ್ಕಾಗಿ ದೇವರು ನಿನ್ನನ್ನು ಎಚ್ಚರಿಸ್ತಾ ಇದ್ದಾರೆ. ನೀನು ಪ್ರಾರಂಭದಲ್ಲಿ ಬಿಟ್ಟಂತದ್ದು ಎಲ್ಲವೂ ಸಹ ನಿನ್ನ ಲಾಭಕ್ಕೋಸ್ಕರವಾಗಿ ಆಯಿತು. ಆದ್ರೆ ಆ ಬಿಟ್ಟಿರುವಂತದನ್ನು ತಿರುಗಿ ಈಗ ಕಟ್ಟುತ್ತಾ ಇದೆಯಾ? ತಿರುಗಿ ಈಗ ನೀನು ಮುಂದುವರಿಸ್ತಾ ಇದೆಯಾ? ಹಾಗಾದ್ರೆ ನೀನು ಹೇಗೆ ಯೇಸುವಿನ ಮಗನಾಗಿ, ಮಗಳಾಗಿ ಜೀವಿಸಲಿಕ್ಕೆ ಸಾಧ್ಯ? ಸೈತಾನನು ನಿನ್ನ ವಿಷಯದಲ್ಲಿ ದೇವರ ಮುಂದೆ ನಿಂತುಕೊಂಡು ಹೇಗೆಲ್ಲ ನುಡಿತಾರೆ. ದೇವರಿಗೆ ಎಷ್ಟು ದಿವಸ ನೋವನ್ನು ಕೊಡ್ಲಿಕ್ಕಾಗಿ ಹೀಗೆ ಜೀವಿಸ್ತೀಯ? ಎಷ್ಟು ದಿವಸ ಮರೆ ಮಾಡಿ, ಹೆಂಡತಿಗೆ ಮರೆ ಮಾಡಿ, ಗಂಡನಿಗೆ ಮರೆ ಮಾಡಿ, ಕುಟುಂಬಕ್ಕೆ ಮರೆ ಮಾಡಿ, ಮತ್ತೊಬ್ಬ ಮನುಷ್ಯರಿಗೆ ಮರೆ ಮಾಡಲ್ಪಟ್ಟಂತ ಈ ಜೀವಿತವನ್ನು ಜೀವಿಸಿ ನಿನ್ನನ್ನು ಮಾತ್ರವಲ್ಲದೆ ಇತರರನ್ನು ಯಾಕೆ ಮೋಸಪಡಿಸ್ತೀಯ? ಯಾಕೆ ದುಃಖಪಡಿಸ್ತೀಯ? ನಿನ್ನ ಆತ್ಮಿಕ ಸ್ಥಿತಿ ಹೇಗಿದೆ? ಪ್ರಾರಂಭದಲ್ಲಿ ದೇವರಿಗೆ ವಿಧೇಯವಾಗುತ್ತಾ ಇದ್ದಂತಹ ವಿಧೇಯತೆ ಇವತ್ತು ನಿನ್ನ ಜೀವಿತದಲ್ಲಿ ಉಳಿಸಿಕೊಂಡಿದೆಯಾ? ಅಭಿಷಕ್ತರಿಗೆ ಕೊಡಬೇಕಾದಂತ ಗೌರವನ ಈ ದಿವಸ ನೀನು ಕೊಡ್ತಾ ಇದೀಯಾ? ಲೋಕದಲ್ಲಿ ಇದೆಲ್ಲವೂ ಇಲ್ಲ ಎಂಬುದಾಗಿ ಹೇಳಿ ಕ್ರಿಸ್ತನ ಬಳಿಯಲ್ಲಿ ನೀನು ಬಂದಲ್ವಾ? ಕ್ರಿಸ್ತನ ಆ ಪ್ರೀತಿ, ಕ್ರಿಸ್ತನ ಆ ಸತ್ಯತೆಯಲ್ಲಿ ಇಂದು ನೆಲೆಗೊಂಡಿದ್ದೀಯಾ? ಆತನಲ್ಲಿ ಕಟ್ಟಲ್ಪಡ್ಲಿಕ್ಕೋಸ್ಕರವಾಗಿ ತಾನೇ ನೀನು ದೀಕ್ಷಾ ಸ್ಥಾನದಲ್ಲಿ ಒಪ್ಪಿಸಿಕೊಟ್ಟೆ. ಇಂದು ನಿನ್ನ ಜೀವಿತ ಹೇಗಿದೆ? ನೀನು ಕೆಡವಲ್ಪಟ್ಟದ್ದನ್ನ ಮತ್ತೆ ಕಟ್ಟುವುದಾದರೆ ಕ್ರಿಸ್ತನ ಬೆಳಕಿನ ಹಿಂದೆ ನೀನು ಕಟ್ಟಲ್ಪಡ್ತಾ ಇದೀಯಾ? ನೀನು ಲೋಕಕ್ಕೆ ಬೆಳಕಾಗಿದ್ದೀಯಾ? ಲೋಕದ ಕಾರ್ಯಗಳನ್ನ ತಿರುಗಿ ನೀನು ಕಟ್ಟುತ್ತಾ ಇದೀಯ ಅಂದ್ರೆ ನಿನ್ನನ್ನು ನೀನೇ ನಾಶನ ಮಾಡಿಕೊಳ್ತಾ ಇದೀಯಾ? ನೀನು ಲೋಕಕ್ಕೆ ಉಪ್ಪು, ನೀನು ಸಪ್ಪಗಾಗುವುದಾದ್ರೆ ನಿನ್ನನ್ನು ಬಿಸಾಡಲ್ಪಡ್ತಾರೆ. ಕರ್ತನು ನಿನ್ನನ್ನು ಬಿಸಾಡುವುದಾದ್ರೆ ನಿನ್ನ ಜೀವಿತ ಎಲ್ಲಿಯವರೆಗೆ ಹೋಗಲ್ಪಡ್ತದೆ ನೀನು ಆಲೋಚನೆ ಮಾಡ್ತಾ ಇದೀಯಾ? ದೇವರ ಸೇವಕರ ಬಗ್ಗೆ ತುಚ್ಛವಾಗಿ ಮಾತನಾಡುವಂಥದ್ದು, ದೇವರ ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತನಾಡುವಂಥದ್ದು
ಭಯವಿಲ್ಲದೆ ಇರುವಂತಹ ಆತ್ಮೀಕ ಜೀವಿತವನ್ನು ಕೂಡಿಸಿಕೊಂಡಿರುವುದಾದ್ರೆ ನೀನು ದೇವರ ಮಗನು, ದೇವರ ಮಗಳಾಗಲಿಕ್ಕೆ ಹೇಗೆ ಸಾಧ್ಯ? ಸೈತಾನನು ಭಯವಿಲ್ಲದ ಹಾಗೆ ಇಂದು ದೇವ ಮಕ್ಕಳ ಬಗ್ಗೆ, ದೇವ ಸೇವಕರ ಬಗ್ಗೆ ಇಲ್ಲ ಸಲ್ಲದನ್ನು ಕಲ್ಪಿಸಿಕೊಂಡು ಅನೇಕರ ಆಲೋಚನೆಗಳಲ್ಲಿ ಇಡ್ತಾ ಇದ್ದಾನೆ. ಅವನ ಆಲೋಚನೆಗಳನ್ನು ಸ್ವೀಕರಿಸಲಿಕ್ಕಾಗಿ ನೀನು ಹೃದಯನ ಕೊಟ್ಟಿರೋದ್ರಿಂದಲೇ ಒಬ್ಬ ಅಭಿಷಕ್ತರ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡಲಿಕ್ಕೆ ಧೈರ್ಯವಾಗಿ ಮುನ್ನೋಡುತ್ತಾ ಇದೆಯಾ? ಅಪ್ರಯೋಜಕನೇ, ನಿನಗಿಂತ ದೆವ್ವಗಳೇ ವಾಸಿ. ದೆವ್ವಗಳು ದೇವರಿಗೆ ಭಯಪಟ್ಟು ನಡುಗುತ್ತವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇಂದು ದೇವರಿಗೆ ಭಯಪಡುವಂತ ಜೀವಿತ ನಿನಗಿದೆಯಾ? ನೋಟಕ್ಕೆ ಮಾತ್ರ ಜನ ಮೆಚ್ಚಿಸುವ ಹಾಗೆ ಸಭೆಗಳಲ್ಲಿ ನಟಿಸಿದ್ದು ಸಾಕು, ಮನುಷ್ಯರ ಮುಂದೆ ನಟಿಸಿದ್ದು ಸಾಕು. ಮನದಿರುಗು. ನೀನು ಕರ್ತನನ್ನು ನಂಬುವಾಗ ಯಾವುದನ್ನು ಕೆಡವ ಹಾಕಲ್ಪಟ್ಟಿದೆಯೋ ಅದನ್ನು ತಿರುಗಿ ಕಟ್ಟಬೇಡ. ಕರ್ತನು ನಿನ್ನನ್ನು ಕಟ್ಟಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿದ್ದಾರೆ. ದೇವರಿಗೆ ನೀನು ಆಲಯವಾಗಿ ಕಟ್ಟಲ್ಪಡಬೇಕು. ಅದುವೇ ದೇವರ ಉದ್ದೇಶ. ಇಂದು ನಿನ್ನ ಜೀವಿತ ಹೇಗಿದೆ ಪರೀಕ್ಷಿಸಿಕೊ, ಮನದಿರುಗು. ಯೇಸು ನಿನ್ನನ್ನು ನೋಡ್ತಾ ಇದ್ದಾರೆ.